ಹಾಯ್ ಹಲೋ ನಮಸ್ಕಾರ. ಈ ವಿಡಿಯೋದಲ್ಲಿ ಕನ್ನಡ ಮಾಧ್ಯಮದ 6ನೇ ತರಗತಿಯ ವಿಜ್ಞಾನದ ಅಧ್ಯಾಯ 6 ನಮ್ಮ ಸುತ್ತಲಿನ ಬದಲಾವಣೆಗಳು ಈ ಅಧ್ಯಾಯದ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ. ಅಧ್ಯಾಯ 6 ನಮ್ಮ ಸುತ್ತಲಿನ ಬದಲಾವಣೆಗಳು. ನೀವು ಸಡನ್ನಾಗಿ ಒಂದು ಮಾಂತ್ರಿಕ ಶಕ್ತಿಯನ್ನು ಕೊಟ್ಟು ನೀವು ಏನಾನ ಮಾಡ್ರಿ ಅಂತ ಕೊಟ್ಬಿಟ್ರೆ ನೀವು ಯಾವ್ಯಾವ ವಸ್ತುಗಳನ್ನು ಬದಲಾಯಿಸೋ ಇಷ್ಟಪಡ್ತೀರಿ? ನಮ್ಮಲ್ಲಿ ಮಾಂತ್ರಿಕ ಶಕ್ತಿ ಇಲ್ಲದೆ ಇರ್ಬೋದು, ಆದರೆ ನಮ್ಮ ಸುತ್ತಲಿನ ಕೆಲವು ವಸ್ತುಗಳು, ಬಹಳಷ್ಟು ವಸ್ತುಗಳು ನಾವು ಬದಲಾಯಿಸಬಲ್ಲವು. ಮಾಂತ್ರಿಕ ಶಕ್ತಿ ಇಲ್ಲ ಅಂದರೂ ಕೂಡ ಕೆಲವು ವಸ್ತುಗಳನ್ನು ನಾವು ಬದಲಾಯಿಸೋ ಶಕ್ತಿ ನಮ್ಮಲ್ಲಿ ಐತೆ. ಕೆಲವು ವಸ್ತುಗಳು ತಮ್ಮಷ್ಟಕ್ಕೆ ತಾವೇ ಬದಲಾವಣೆ ಆಗ್ತಿರ್ತಾವೆ. ಕಾಲ ಕಾಲಕ್ಕೆ ಹೊಲ ಗದ್ದೆಗಳಲ್ಲಿ ಬೆಳೆಗಳು ಬದಲಾಗ್ತಿರ್ತವೆ. ಕೆಲವೊಮ್ಮೆ ಎಲೆಗಳು ಮರದಿಂದ ಬೀಳ್ತಿರ್ತವೆ, ಬಣ್ಣ ಬದಲಾಗುತ್ತೆ, ಒಣಗುತ್ತಾ, ಹೂಗಳು ಅರಳುತ್ತವೆ, ಬಾಡ್ತವೆ. ನಮ್ಮ ಶರೀರದಲ್ಲಿ ಏನನ್ನಾದರೂ ಬದಲಾವಣೆಗಳನ್ನ ಕಂಡು ಬರ್ತಾವೆ. ನಮ್ಮ ಉಗುರುಗಳು ಬೆಳಿತಿರ್ತಾವೆ, ನಮ್ಮ ಕೂದಲು ಬೆಳಿತಿರ್ತಾವೆ. ನೀವು ಬೆಳೆದಂತೆಲ್ಲ ನಿಮ್ಮ ಎತ್ತರ ತೂಕ ಹೆಚ್ಚಾಗ್ತಿರ್ತೈತೆ. ಇವೆಲ್ಲ ಬದಲಾವಣೆಗಳು. ಈ ಎಲ್ಲ ಬದಲಾವಣೆಗಳನ್ನು ಯಾವಾಗಲೂ ಪರಾವರ್ತಗೊಳಿಸಬಹುದೇ? ಇದರ ಅರ್ಥ ಏನಂದರೆ, ಆಗಿದ್ದ ಬದಲಾವಣೆಗಳು ಮತ್ತೆ ಹಿಂದಕ್ಕೆ ಪಡ್ಕೊಳ್ಬೋದಾ? ಒಂದು ಉದಾಹರಣೆಗೆ, ಬಲೂನ್ ಊದ್ತೀವಿ. ಬಲೂನ್ ಊದಿ ಗಾಳಿ ಮತ್ತೆ ಹೊರಗೆ ಬಿಟ್ಟ ತಕ್ಷಣ ಆ ಬಲೂನ್ ಮೊದಲಿನಂಗೆ ಆಗ್ಬಿಡ್ತೈತಿ. ಇದನ್ನೇನಂತೀವಿ? ಪರಾವರ್ತಗೊಳಿಸಬಹುದಾದ ವಸ್ತು ಅಂತ ಕರಿತೀವಿ. ಅದೇ ಬಲೂನ್ನ ಊದಿ ನೀವು ಟಬ್ ಅನ್ಸ್ಬಿಟ್ರೆ ಅಂತ ಇಟ್ಕೊರಿ, ಆ ಟಬ್ ಅನ್ಸಿದ ಬಲೂನ್ ಮೊದಲಿನಂಗೆ ಆಗಕ್ಕೆ ಸಾಧ್ಯನಾ? ಸಾಧ್ಯ ಇಲ್ಲ. ಈ ರೀತಿಯಾಗಿ ವಿಂಗಡಣೆ ಮಾಡ್ತೀವಿ. ಈ ಒಂದು ಪೇಪರ್ ತಗೋರಿ, ಪೇಪರ್ಲಿಂದ ಒಂದು ರಾಕೆಟ್ ಮಾಡಿದ್ರಿ ಅಂತ ಇಟ್ಕೊರಿ, ಪ್ಲೇನ್ ಮಾಡಿದ್ರಿ, ಪ್ಲೇನ್ನ ಹಾರಿಸ್ತೀರಿ, ಎಲ್ಲ ಬಳಕೆ ಮಾಡ್ಕೊಂಡು ಮತ್ತೆ ಆ ರಾಕೆಟ್ನ ಮತ್ತೆ ನೀವು ಪೇಪರಾಗಿ ಬಳಸ್ಬೋದು. ಇದು ಕೂಡ ಪರಾವರ್ತನೆಗೊಳಿಸಬಹುದಾದ ವಸ್ತು. ಈಗ ಇನ್ನೊಂದು ಉದಾಹರಣೆ, ಚಪಾತಿ ಹಿಟ್ಟು ತಗೋರಿ. ಆ ಚಪಾತಿ ಹಿಟ್ಟನ್ನು ನಾದ್ತೀರಿ, ನಿಮಗೆ ಇಷ್ಟ ಆಗಲ್ಲ, ಅದು ರೌಂಡ್ ಬರೋದು, ಒಂದು ಟ್ರಯಾಂಗಲು, ಇಂಡಿಯಾ ಮ್ಯಾಪು, ಏನೋ ಒಂದು ಯಾವುದೋ ಶೇಪ್ ಬಂದ್ಬಿಡ್ತೈತಿ. ಅವಾಗ ನಿಮ್ಗೆ ಇಷ್ಟ ಆಗಲ್ಲ. ಅವಾಗ ಮತ್ತೆ ಅದನ್ನು ವಾಪಸ್ ತಕ್ಕೊಂಡು ಅದು ಮತ್ತೆ ಹಿಟ್ಟಿನಾಗ ನಾದಿಬಿಟ್ರೆ ಅದು ಆಟೋಮೆಟಿಕ್ ಸೇಮ್ ಆಗಿಬಿಡ್ತೈತಿ. ಅದೇ ಚಪಾತಿ ನಾದಿ ಹಂಚು ಮೇಲೆ ಹುರಿದ ತಕ್ಷಣ ಮತ್ತೆ ಹಿಟ್ಟಾಗಕ್ಕೆ ಸಾಧ್ಯ ಇಲ್ಲ. ಇದನ್ನೇನಂತೀವಿ? ಮತ್ತೆ ಪರಾವರ್ತನೆಗೊಳ್ಳಲಾರದ ವಸ್ತು ಅಂತ ಕರಿತೀವಿ. ಪರಾವರ್ತ ಅಂದರೆ ರಿವರ್ಸಿಬಲ್. ಸ್ಟಾರ್ಟಿಂಗಲ್ಲಿ ಯಾವ ರೂಪದಾಗಿತ್ತು ಅದೇ ರೂಪದಲ್ಲಿ ಬದಲಾವಣೆ ಹೊಂದಬಹುದು ಅನ್ನಂಗಿದ್ರೆ ಅದು ಪರಾವರ್ತನೆ ಅಥವಾ ರಿವರ್ಸಿಬಲ್ ಪ್ರೊಸೆಸ್ ಅಂತ ಕರಿತೀವಿ. ಈಗ ಇನ್ನೂ ಕೆಲವು ವಸ್ತುಗಳು, ಈಗ ಒಂದು ಪೇಪರ್ನ ತಗೋರಿ. ಆ ಪೇಪರ್ನಲ್ಲಿ ಏರೋಪ್ಲೇನ್ ಶೇಪಾಗಿ ಕಟ್ ಮಾಡಿರಿ ಕತ್ರಿ ತಗೊಂಡು. ಈ ಕಟ್ ಮಾಡಿದ್ದನ್ನು ಮತ್ತೆ ಇಲ್ಲಿ ಪೇಪರಾಗಿ ಇಟ್ಟ ತಕ್ಷಣ ಅದು ಹೊಂದ್ಕೆಂಗಿಲ್ಲ. ಅದು ಇದು ಇರ್ರಿವರ್ಸಿಬಲ್ ಪ್ರೊಸೆಸ್. ಯಾವಾಗಲೂ ಹೇಳಿದ್ನಲ್ಲ, ರೊಟ್ಟಿ ಹಿಟ್ಟು ನಾದಿ ಬೇಯಿಸಿದ ಮೇಲೆ ಅದನ್ನು ಮತ್ತೆ ಹಿಟ್ಟಾಗಿ ಪರಿವರ್ತನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಈಗ ನೀವು ಪೆನ್ಸಿಲ್ಲು ರಬ್ಬರ್ನ ಕೂಡ ಉಪಯೋಗಿಸ್ತಿರ್ತೀರಿ. ಪೆನ್ಸಿಲ್ನ ಬರಿತಾ ಇರ್ತೀರಿ, ಅದು ಆಟೋಮೆಟಿಕ್ ಸಣ್ಣದಾಗ್ಕಂತ ಹೋಗ್ತಿರ್ತೀರಿ, ಮತ್ತೆ ಕೆತ್ತೀರಿ, ಮತ್ತೆ ಇದಾಗುತ್ತೆ. ಈಗ ರಬ್ಬರ್ನ ಬಳಸ್ತೀರಿ, ರಬ್ಬರ್ನ ಅಳಗ್ಸ್ತಾ ಸಣ್ಣದಾಗ್ಕಂತ ಹೋಗುತ್ತೆ, ಅದನ್ನು ಮತ್ತೆ ವಾಪಸ್ ತಗೊಳಕ್ಕೆ ಆಗಲ್ಲ. ಇಂಥ ಕೆಲವು ಬದಲಾವಣೆಗಳನ್ನು ಏನಂತ ಕರಿತೀವಿ? ಪರಾವರ್ತನೆ ಆಗದಂಥ ವಸ್ತುಗಳು ಅಂತ ಕರಿತೀವಿ. ಬದಲಾವಣೆ ತರಲು ಇನ್ನಿತರ ದಾರಿಗಳಿವೆಯಾ? ಕೆಲವು ವಸ್ತುಗಳನ್ನು ನಾವು ಹಿಗ್ಗಿಸ್ಬೋದು, ಕೆಲವು ವಸ್ತುಗಳನ್ನು ನಾವು ಕುಗ್ಗಿಸ್ಬೋದು. ಹಿಗ್ಗುವಂಥ ವಸ್ತುಗಳು ಯಾವ್ಯಾವು ಅಂದರೆ, ಈಗ ನಾವು ಹೊಲದಾಗ ನೋಡಿರ್ತೀರಿ, ಸಲಿಕಿ, ಕೊಡ್ಲಿ, ಇವಕ್ಕೆಲ್ಲ ಹಿಡಿಕೆಗಳನ್ನು ಕಟ್ಟಿಗೆಯಿಂದ ಮಾಡಿರ್ತಾರೆ. ಯಾಕೆ ಹಂಗೆ ಮಾಡಿರ್ತಾರೆ ಅಂದರೆ, ಈ ಕೆಬ್ಬಣದ ಹಿಡಿಕೆ ಇವು ಏನದಾವಲ್ಲ, ಇವನ್ನ ಕಾಯಿಸಿದಾಗ ಅಂದರೆ ಹೀಟ್ ಮಾಡಿದಾಗ ಅವು ಹಿಗ್ಗಕ್ಕಂತಾವೆ. ಆ ಹಿಗ್ಗಿದ ಸಂದರ್ಭದಲ್ಲಿ ಕಟ್ಟಿಗೆ ಇಟ್ಬಿಡ್ತಾರೆ, ಅದ್ರ ಮೇಲೆ ನೀರು ಹಾಕಿಬಿಡ್ತಾರೆ, ಅದು ಮತ್ತೆ ಕುಗ್ಕೊಂಬಿಡ್ತೈತೆ ತಣ್ಣಗಾದ ತಕ್ಷಣ. ಈ ಹಿಗ್ಗುವಿಕೆ ಮತ್ತು ಕುಗ್ಗುವಿಕೆಯನ್ನು ಬಳಸ್ಕೊಂಡು ಆಯುಧಗಳನ್ನು ತಯಾರು ಮಾಡ್ತಾರೆ. ಇದಲ್ಲದೆ ಎತ್ತಿನ ಬಂಡಿ ನೋಡಿರ್ತೀರಿ ನೀವು. ಎತ್ತಿನ ಬಂಡಿ ಕಟ್ಟಿಗೆದಿರ್ತೈತೆ ಚಕ್ರ. ಆ ಕಟ್ಟಿಗೆ ಚಕ್ರಕ್ಕೆ ಕೆಬ್ಬಣದೊಂದು ರಿಂಗ್ ಹಾಕಿರ್ತಾರೆ ಮೇಲೆ. ಅದನ್ನು ಇದೇ ಪ್ರೊಸೆಸ್ಸು. ಆ ಚಕ್ರನ ಬೆಂಕಿ ಹಚ್ಚಿ ಸುಡ್ತಾರೆ. ಅದು ಕೆಂಪಗಾದ ತಕ್ಷಣ ಅದರದ್ದು ಡಯಾಮೀಟ್ರ್ ಏನಿರ್ತೈತಲ್ಲ, ಅದು ಅದರದ್ದು ವ್ಯಾಸ ಜಾಸ್ತಿ ಆಗುತ್ತೆ. ಹಂಗೆ ಜಾಸ್ತಿ ಆದಾಗ ಅದನ್ನು ಮರದ ಚಕ್ರಕ್ಕೆ ಅಳವಡಿಸ್ತಾರೆ. ಅಳವಡಿಸಿ ಏನು ಮಾಡಿಬಿಡ್ತಾರೆ, ಅದ್ರ ಮೇಲೆ ನೀರು ಹಾಕಿಬಿಡ್ತಾರೆ. ಅದು ಟೈಟಾಗಿ ಕುಂತ್ಬಿಡ್ತೈತೆ. ಏನಾಗುತ್ತಂದ್ರೆ, ಇಲ್ಲಿ ಕಬ್ಬಣ ಕಾಯಿಸಿದಾಗ ಹಿಗ್ಗುತ್ತೈತೆ, ಅದೇ ತಣ್ಣಗಾದಾಗ ಕುಗ್ಗುತ್ತೈತೆ. ಈ ವಿಶೇಷತೆಯನ್ನು ಬಳಸಿಕೊಂಡು ನಾವು
ನಮಗೆ ಅವಶ್ಯಕತೆ ಇರುವಂಥ ವಸ್ತುಗಳನ್ನು ತಯಾರಿಸೋಕ್ಕೆ ಉಪಯೋಗ ಮಾಡ್ಕೊತೀವಿ. ಇಲ್ಲೇ ನೋಡಿ, ಗಾಡಿಯ ಚಕ್ರಕ್ಕೆ ಸೇರಿಸುವ ಲೋಹದ ಬಳೆ ಅದು. ಈಗ ಇನ್ನೊಂದು, ಆವಾಗಲೇ ನೀವು ನೋಡಿದ್ರಿ, ನೀರನ್ನು ಹಾವಿಯಾಗಿ ಮಾಡ್ಬೋದು, ಹಾವಿನ ನೀರಾಗಿ ಮಾಡ್ಬೋದು. ಅದೇ ರೀತಿ ಬಿಸಿ ಮಾಡಿದಾಗ ಮಂಜುಗಡ್ಡೆ ಕರಗ್ತೈತೆ, ಅದು ಏನಾಗಿ ಬದಲಾವಣೆ ಆಯಿತು? ನೀರಾಗಿ ಬದಲಾವಣೆ ಆಗ್ತೈತೆ. ಅದು ಈ ನೀರನ್ನು ಪುನಃ ಮಂಜುಗಡ್ಡೆಯಾಗಿ ಬದಲಿಸಲು ಸಾಧ್ಯವಾ? ನಾವಾಗೆ ಮಾಡೋಕ್ಕೆ ಸಾಧ್ಯ ಇಲ್ಲ, ಬಟ್ ಫ್ರಿಜ್ಜಾಗಿಟ್ಟರೆ ಐಸ್ ಆಗುತ್ತೆ, ಅದೇ ಮಂಜುಗಡ್ಡೆ. ಇನ್ನೊಂದು ಉದಾಹರಣೆ ಅಂದರೆ, ಮೇಣದ ಬತ್ತಿ ಇರ್ತೈತೆ. ಆ ಮೇಣದ ಬತ್ತಿಯನ್ನು ನೀವು ಹಚ್ಚಿದಾಗ ಅದು ಕರಗ್ತಾ ಹೋಗ್ತೈತೆ. ಅದೇ ಕರಗಿದ ಮೇಣದ ಬತ್ತಿನ ಮತ್ತೆ ಪಾತ್ರೆಯಲ್ಲೇ ಕರಗಿದ್ದು ಇರ್ತೈತಲ್ಲ, ಕರಗಿದ ದ್ರಾವಣ ಏನಿರ್ತೈತಲ್ಲ, ಅದನ್ನು ಮತ್ತೆ ಮೇಣದ ಬತ್ತಿಯಾಗಿ ಮಾಡಲು ಸಾಧ್ಯವಾ? ನೀವು ತಿನ್ನೋ ಮೊಸರು ಹೆಂಗೆ ತಯಾರಾಗುತ್ತೆ ಅನ್ನೋದು ನಿಮಗೆ ಗೊತ್ತಾ? ಮೊಸರು ಮಾಡೋದಕ್ಕೆ ಮೊದಲು ಏನು ಮಾಡ್ತಾರೆ, ಹಾಲನ್ನ ಸ್ವಲ್ಪ ಬಿಸಿ ಮಾಡ್ತಾರೆ. ಬಿಸಿ ಮಾಡಿ ಸ್ವಲ್ಪ ತಣ್ಣಗೆ ಹಾಕ್ಬಿಡ್ತಾರೆ. ಆ ತಣ್ಣಗಾದ ಹಾಲಿನಾಗ ಸ್ವಲ್ಪ ಪ್ರಮಾಣದ ಮೊಸರನ್ನ ಹಾಕ್ತಾರೆ, ಇಲ್ಲಾಂದ್ರೆ ನಿಂಬೆಹಣ್ಣು ಹಾಕ್ಬಿಡ್ತಾರೆ. ಅದನ್ನು ಸ್ವಲ್ಪ ಹೊತ್ತು ಕಲಕಿ ಕೆಲವು ಗಂಟೆಗಳನ್ನ ಇಟ್ಬಿಟ್ರೆ ಅದು ಹಾಲು ಮೊಸರಾಗಿ ಬದಲಾವಣೆ ಆಗ್ತದೆ. ಇಂಥ ಬದಲಾವಣೆಗಳನ್ನು ಪರಾವರ್ತಗೊಳಿಸಬಹುದೇ? ಅಂದರೆ ಮತ್ತೆ ಆ ಮೊಸರನ್ನ ಹಾಲಾಗಿ ಮಾಡಬಹುದಾ? ಮಾಡೋಕ್ಕೆ ಬರಲ್ಲ. ಇದರಿಂದ ನಮಗೇನು ಗೊತ್ತಾಗುತ್ತಂದರೆ, ಕೆಲವು ಬದಲಾವಣೆಗಳನ್ನು ಪರಾವರ್ತಗೊಳಿಸಬಹುದು ಮತ್ತು ಕೆಲವನ್ನು ಪರಾವರ್ತಗೊಳಿಸಲು ಸಾಧ್ಯವಿಲ್ಲ ಎಂಬುದನ್ನು ನಾವು ತಿಳ್ಕೊಂಡ್ವಿ ಈ ಎಲ್ಲ ಉದಾಹರಣೆಗಳ ಮೂಲಕ. ಪ್ರಮುಖ ಪದಗಳು: ಬದಲಾವಣೆಗಳು, ಕುಗ್ಗುವುದು, ಆವಿಯಾಗುವುದು, ಹಿಗ್ಗುವುದು, ದ್ರವಿಸುವುದು. ಇದರ ಕಲ್ಕೊಂಡಿದ್ದೆರಡೇ. ಒಂದು, ಬದಲಾವಣೆಗಳನ್ನು ಪರಾವರ್ತಗೊಳಿಸಬಹುದು ಮತ್ತು ಕೆಲವನ್ನು ಪರಾವರ್ತಗೊಳಿಸಲು ಸಾಧ್ಯವಿಲ್ಲ. ಒಂದು ಪದಾರ್ಥವನ್ನು ಕಾಯಿಸುವುದರಿಂದ ಅಥವಾ ಅದನ್ನು ಬೇರೆ ಪದಾರ್ಥದೊಂದಿಗೆ ಬೆರೆಸುವುದರಿಂದ ಬದಲಾವಣೆ ಉಂಟಾಗಬಹುದು. ಇಷ್ಟೇ ಕಲ್ಕೊಂಡಿರೋದು ಇದರಿಂದ. ಸರಿ ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.